ಶಾಲಾ ಕಾಲೇಜುಗಳು ಓಪನ್ ಆಗಿವೆ. ಇನ್ನು ಹಲವು ದಿನಗಳ ನಂತರ ಶ್ರೀನಗರ ಏರ್ಪೋರ್ಟ್ ಕೂಡ ಓಪನ್ ಆಗಿದೆ. ಉದ್ವಿಗ್ನತೆಯಿಂದ ಬಂದಾಗಿದ್ದಂತಹ ಶ್ರೀನಗರ ಏರ್ಪೋರ್ಟ್ ಕೂಡ ಓಪನ್ ಆಗಿದೆ. ಭದ್ರತೆಯ ದೃಷ್ಟಿಯಿಂದ ಏರ್ಪೋರ್ಟ್ ಅನ್ನ ಬಂದ್ ಮಾಡಲಾಗಿತ್ತು. ಆದರೆ ಇವತ್ತು ಶ್ರೀನಗರ ಏರ್ಪೋರ್ಟ್ ಓಪನ್ ಆಗಿದೆ. ಗಡಿಯ ಉದ್ವಿಗ್ನತೆಯಿಂದಾಗಿ ಬಂದಾಗಿದ್ದಂತಹ ಶ್ರೀನಗರ ಏರ್ಪೋರ್ಟ್ ಈಗ ಮತ್ತೆ ಗಡಿ ಭಾಗ ಸಂಪೂರ್ಣವಾಗಿ ಶಾಂತ ರೀತಿಯಲ್ಲಿ ಇರೋದ್ರಿಂದಾಗಿ ಏರ್ಪೋರ್ಟ್ ಕೂಡ ಓಪನ್ ಆಗಿದೆ. ಆ ಮೂಲಕ ಉದ್ವಿಗ್ನತೆಯಿಂದ ಕಳೆದ ಒಂದು ವಾರದಿಂದ ಸುಮಾರು 2 ವಾರದಿಂದ ಬಂದಾಗಿದ್ದಂಥ ಏರ್ಪೋರ್ಟ್ ಇದೀಗ ಓಪನ್ ಆಗ್ತಾ ಇರುವಂಥದ್ದು. ಭದ್ರತೆಯ ಹಿತದೃಷ್ಟಿಯಿಂದಾಗಿ ಏರ್ಪೋರ್ಟನ್ನು ಬಂದ್ ಮಾಡಲಾಗಿತ್ತು. ಶ್ರೀನಗರ ಏರ್ಪೋರ್ಟನ್ನು, ಶ್ರೀನಗರದ ಏರ್ಪೋರ್ಟ್ ಸೇರಿದಂತೆ 32 ಏರ್ಪೋರ್ಟ್ಗಳನ್ನು ಬಂದ್ ಮಾಡಲಾಗಿತ್ತು. ಕಟ್ಟುನಿಟ್ಟಿನ ನಿಗಾ ಕೂಡ ವಹಿಸಲಾಗಿತ್ತು. ಆದರೆ ಈಗ ಪರಿಸ್ಥಿತಿ ಶಾಂತವಾಗಿದೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮ ಘೋಷಣೆ ಆಗಿರೋದ್ರಿಂದಾಗಿ ಯಾವುದೇ ರೀತಿಯಲ್ಲೂ ಅಪ್ರಚೋದಿತ ದಾಳಿ ನಡೆಸುವಂಥ ದುಸ್ಸಾಹಸಕ್ಕೆ ಪಾಕಿಸ್ತಾನ ಕೈ ಹಾಕಿಲ್ಲ. ಹಾಗಾಗಿ ಶಾಂತವಾಗಿರುವಂಥದ್ದು ಗಡಿ ಭಾಗ, ಸಹಜ ಸ್ಥಿತಿಯತ್ತ ಜನಜೀವನ ಮರಳುತ್ತಾ ಇದೆ. ಹೀಗಾಗಿ ಶ್ರೀನಗರ